ನಾಗಮಂಗಲ ಗಲಭೆ ಬಗ್ಗೆ ಪ್ರಹ್ಲಾದ್ ಜೋಶಿ ಕೂಡ ಮಾತನಾಡಿದ್ದಾರೆ. ನಾಗಮಂಗಲದಲ್ಲಿ ಗಣೇಶ ಕೂರಿಸಿದವರನ್ನ A1 ಆರೋಪಿಯನ್ನಾಗಿ ಮಾಡಿದ್ದಾರೆ. ಪೊಲೀಸರಿಗೆ ಮಾನ ಮರ್ಯಾದೆ ಇದೆಯಾ? ಗೃಹ ಸಚಿವರಿಗೆ ಏನಾಗಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವೇನು ಪಾಕಿಸ್ತಾನ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಕಿಡಿಕಾರಿದ್ದಾರೆ. ಜೊತೆಗೆ ಕಾರ್ಮಿಕ ಇಲಾಖೆಯ ಲ್ಯಾಪ್ಟಾಪ್ ಕಳ್ಳತನದ ಬಗ್ಗೆಯೂ ಕೂಡ ಜೋಶಿ ಮಾತನಾಡಿದ್ದಾರೆ. ಅವರೇ ಭಾಗಿಯಾಗಿರ್ತಾರೆ, ನಂತರ ಅವರೇ ದೂರು ಕೊಡ್ತಾರೆ. ಕಾಂಗ್ರೆಸ್ ಪಾರ್ಟಿ ಅಂತಂದ್ರೆ ಅದು ಕಳ್ಳರ ಪಾರ್ಟಿ ಅಂತ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ. ಹಾಡು ತೊಗೊಂಬಂದವರು ಮಚ್ಚು ತೊಗೊಂಬಂದವರು ನಿಮ್ಗೆ ಏವನ್ನಲ್ಲ. ನಿಮ್ಗೆ ನಾಚಿಗೆ ಮಾನ ಮರ್ಯಾದೆ ಇರಲಾರ್ದಂಥ ಒಂದು ಸರ್ಕಾರ ಮತ್ತಿಲ್ಲ ಅಲ್ಲಿನ ಅಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಂತ ನಾನು ಇನ್ನೂ ಹೇಳಿದ್ದೀನಿ, ಇವತ್ತು ಸ್ಪಷ್ಟಪಡಿಸ್ತೀನಿ. ನಾನು ಯಾರಿಗೋ ಪ್ಲೀಸ್ ಮಾಡ್ಲಿಕ್ಕೆ ಹೋದ್ರೆ ಈ ಸರ್ಕಾರ ಇರೋದಿಲ್ಲ. 3-3.5 ವರ್ಷ ಆದ ನಂತರ ಅಂತೂ ಹೋಗೋದೇ ಇದು. ಮತ್ತು ದೇಶದಲ್ಲಿ ಕೋರ್ಟ್ಗಳು ಇದಾವೆ. ನಾಚಿಗೆ ಮಾನ ಮರ್ಯಾದೆ ಇದೆಯಾ ಅಲ್ಲಿ ಯಾರು A1 ಮಾಡಿದಾರ ಆ SP-ಗೆ, ಗೃಹ ಮಂತ್ರಿಗೆ ಏನಾದರೂ ಇದೆಯಾ? A1 ಆರೋಪಿ ಗಣಪತಿ ಕೂಡಿಸ್ತಾವ. ಪಾಕಿಸ್ತಾನನೇನಿದೆ? ಒಂದು ರೀತಿ ಇವರು ಪಾಕಿಸ್ತಾನದ ಮಾದರಿಯಲ್ಲಿ ಆಡಳಿತ ನಡೆಸಲಿಕ್ಕೆ ಹೊರಟಿದ್ದಾರೆ. ಅಂತ ನಿನ್ನೆ ಧಾರವಾಡದಲ್ಲಿ ಇದು ದಿಶಾ ಕಮಿಟಿಯಲ್ಲಿ ಬಂತು. ಆ ದಿಶಾ ಕಮಿಟಿಯಲ್ಲಿ ನಾನು ನಿನ್ನೆ ಇದರ ಬಗ್ಗೆ ಆಲ್ರೆಡಿ ಹೇಳಿದ್ದೇನೆ. ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಅಲ್ಲೇ ಲ್ಯಾಪ್ಟಾಪ್ ಇಟ್ಟಿದ್ದಾರೆ, ಇಷ್ಟು ಲ್ಯಾಪ್ಟಾಪ್ ಇದೆ, ಇದೆಲ್ಲ ಗೊತ್ತಿದ್ದವರು ಯಾರೋ ಕಳ್ಳತನ ಮಾಡಿದ್ದಾರೆ. ಮತ್ತು ಅಲ್ಲೇ ಸೆಕ್ಯೂರಿಟಿ ಇರಲಿಲ್ಲ ಅಂದ್ರೆ ಒಬ್ಬ ಗಾರ್ಡ್ ಇದ್ದ ಅಂತ ಹೇಳ್ತಾರೆ. ಅಂತ ಎಲ್ಲಿ ಹೋದು? ಎಲ್ಲ ಮಿಲಾಪಿ ಕುಸ್ತಿ ಇದೆ. ಎಲ್ಲ ಮಿಲಾಪಿ ಮಾಡಿ ಹೊಡಿತಾರೆ, ಆಮೇಲಿಂದ ಒಂದು ಕಂಪ್ಲೇಂಟ್ ಕೊಟ್ಟಂಗೆ ಮಾಡ್ತಾರೆ, ಒಂದು FIR ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ಅಂತಂದ್ರೆ ಇದು ಕಳ್ಳರ ಪಾರ್ಟಿ. ಇದು ಹೀಗಾಗಿ ಇವರು ಕಳ್ಳರ ಪಾರ್ಟಿ. ಮತ್ತೆ ಇನ್ನೇನು ಮಾಡ್ತಾರೆ? ಕಳ್ಳತನ ಮಾಡ್ಕೋತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.